ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಈ ಬೆಳಗಿನ ಜಾವದಲ್ಲಿ ದೈವ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ನಮಗೆ ಕೃಪೆ ಕೊಟ್ಟಿದ್ದಾನಲ್ಲ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಒಂದು ಸಬ್ಜೆಕ್ಟ್ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆ ಸಬ್ಜೆಕ್ಟ್ ಅದೇ ರೀತಿಯಲ್ಲಿ ಅದು ಒಂದು ಊರಿನ ಹೆಸರು ಕೂಡ ಆಗಿರೋದ್ರಿಂದ, ಆ ಒಂದು ಸ್ಥಳದ ಹೆಸರು ಆಗಿರೋದ್ರಿಂದ ಅದೆರಡೂ ಕೂಡ ಒಂದೇ ಆಗಿರೋದ್ರಿಂದ ಅದರ ಹೆಸರೇನು? ಕಿದ್ರೋನ್ ಹಳ್ಳ ಎಂದು ನಾವು ನೋಡ್ತೇವೆ. ಮೊದಲನೇದಾಗಿ ಕಿದ್ರೋನ್ ಹಳ್ಳದಲ್ಲಿ ಏನನ್ನ ಕಲಿತುಕೊಂಡ್ವಿ? ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನ ನಾಶಗೊಳಿಸುವುದರ ವಿಚಾರವಾಗಿ ಕಲಿತುಕೊಂಡ್ವಿ. ಎರಡನೇದಾಗಿ ಏನು ಕಲಿತುಕೊಂಡ್ವಿ? ದೇವರ ನ್ಯಾಯ ತೀರ್ಪಿನ ವಿಚಾರವಾಗಿ ಆ ಕಿದ್ರೋನ್ ಹಳ್ಳದಲ್ಲಿ ಬಂದಿದ್ದನ್ನು ನಾವು ನೋಡ್ತೇವೆ. ಮೂರನೇದಾಗಿ ನಮ್ಮೊಳಗಿರುವಂತ, ಯಾಕಂದ್ರೆ ಕಿದ್ರೋನ್ ಹಳ್ಳದಲ್ಲಿ ಸ್ಮಶಾನ ಇತ್ತು, ನಮ್ಮೊಳಗಿರುವಂತ ಆ ಸ್ಮಶಾನದ ರೀತಿಯಲ್ಲಿ ಕಿದ್ರೋನ್ ಹಳ್ಳದ ರೀತಿಯಲ್ಲಿ ಇರುವಂತ ವಿಚಾರಗಳನ್ನ ತೆಗೆದು ಬಿಸಾಡಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತಿನ ದಿವಸ ಇನ್ನೊಂದು ವಿಚಾರವನ್ನು ಕಿದ್ರೋನ್ ಹಳ್ಳದ ಬಗ್ಗೆ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಕಿದ್ರೋನ್ ಹಳ್ಳ ಎನ್ನುವುದು ಯೆರೂಸಲೇಮ್ ಪಟ್ಟಣದ ಹೊರಗಡೆ ಇರುವಂತ ಒಂದು ಸ್ಥಳ ಆಗಿದೆ. ಯೆರೂಸಲೇಮ್ ಪಟ್ಟಣ, ಆ ಯೆರೂಸಲೇಮ್ ಪಟ್ಟಣವನ್ನ ವಿಭಾಗಿಸೋದು ಅಥವಾ ಯೆರೂಸಲೇಮ್ ಪಟ್ಟಣದ ನಂತರ ಯಾವುದಿದೆ? ಈಗ ಫಾರ್ ಎಕ್ಸಾಂಪಲ್, ಈಗ ಸುತ್ತಲೂ ನಾವು ಹಾಸನ ಪಟ್ಟಣ ನೋಡುವಾಗ, ಹಾಸನ ಪಟ್ಟಣದ ಸುತ್ತಲೂ ಬೈಪಾಸ್ ರೋಡ್ ಹೇಗೆ ಸರೌಂಡೆಡ್ ಆಗಿದೆಯೋ, ಬೈಪಾಸ್ ನಾವು ಹೇಳುವಾಗಿರೋದೇ ಬೈಪಾಸ್ ರೋಡ್ ಪಕ್ಕ ಅಂತ ಅನ್ಕೊಂಡು ಹೇಳ್ತೀವಿ, ಅಥವಾ ಈ ಕಡೆ ಸಾಲ್ಗಾಮಿ ರೋಡ್ ಪಕ್ಕ ಅಂತ ಹೇಳ್ತೀವಿ, ಈ ಕಡೆ ಹೋದ್ರೆ ಡೈರಿ ಸರ್ಕಲ್ ಪಕ್ಕ ಅಂತ ಹೇಳ್ತೀವಿ. ಸರೌಂಡಿಂಗ್ ಅನ್ನು ಒಂದ್ಸರಿ ಆಲೋಚನೆ ಮಾಡ್ರಿ. ಸುತ್ತಲೂ ಈ ಕಡೆಯಿಂದ ಬೈಪಾಸ್ ಅಲ್ಲಿ ಹೋದ್ರೆ ಆ ಸಾಲ್ಗಾಮಿ ರೋಡ್ ಬರುತ್ತೆ, ಸುತ್ತಲೂ ಈ ಕಡೆಯಿಂದ ಬೈಪಾಸ್ ಮಂಗಳೂರು ಮಂಗಳೂರು ಮತ್ತು ಬೆಂಗಳೂರು ಹೋಗುವಂತ ಬೈಪಾಸ್ ಇಲ್ಲಿ ಕನೆಕ್ಟ್ ಆಗುತ್ತೆ, ಇಲ್ಲಿ ಡೈರಿ ಸರ್ಕಲ್ ಅಂತ ಕನೆಕ್ಟ್ ಆಗುತ್ತೆ. ರೌಂಡ್ ಆಗಿ ಒಂದು ಸರ್ಕಲ್ ಒಂದು ಇದೆ. ಸೊ ಅದೇ ರೀತಿಯಲ್ಲಿ ಇದನ್ನ ನಾವು ಬಾರ್ಡರ್ ಅಂತ ಅನ್ಕೊಂಡು ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಹಾಸನ ಪಟ್ಟಣದ ಬಾರ್ಡರ್ ತುಂಬಾ ದೊಡ್ಡದಿದೆ. ಆದ್ರೆ ಒಂದು ಬಾರ್ಡರ್ ಅನ್ನು ನಾವು ಇಟ್ಕೋಬಹುದು. ಒಂದು ಬಾರ್ಡರ್ ಜನರೇಟ್ ಆಗಿದೆ, ಸಿಟಿಗೆ ಒಂದು ಬಾರ್ಡರ್ ಜನರೇಟ್ ಆಗಿದೆ. ಯಾಕಂದ್ರೆ ಒಂದು ಏನೋ ವೇಗವಾಗಿ ವೆಹಿಕಲ್ ಅನ್ನ ಚಲಾಯಿಸೋದಕ್ಕೆ ಅವಕಾಶ ಇರುವಂತ ರೋಡ್ಗಳು ಅದಾಗಿದೆ. ಅದೇ ರೀತಿಯಲ್ಲಿ ಈ ಯೆರೂಸಲೇಮ್ ಪಟ್ಟಣಕ್ಕೆ ಒಂದು ಬಾರ್ಡರ್ ಇದೆ. ಈ ಒಂದು ಸೈಡಿನ ಬಾರ್ಡರ್ ಯಾವ್ದಾಗಿದೆ ಅಂದ್ರೆ ಕಿದ್ರೋನ್ ಹಳ್ಳ ಎಂದು ನೋಡ್ತೇವೆ. ಅದೆಲ್ಲಿ ನಮಗೆ ತಿಳಿದು ಬರ್ತದೆ ಅಂದ್ರೆ 2ನೇ ಸಮುವೇಲ 15ನೇ ಅಧ್ಯಾಯ 23ನೇ ವಚನ. ಇವರೆಲ್ಲರೂ ಮುಂದೆ ನಡೆಯುವಾಗ ಸುತ್ತಣದವರೆಲ್ಲರೂ ಬಹಳವಾಗಿ ಅಚ್ಚರು, ಅರಸನು ಎಲ್ಲಾ ಜನರು ಕಿದ್ರೋನ್ ಹಳ್ಳವನ್ನು ದಾಟಿ ಅರಣ್ಯ ಮಾರ್ಗ ಹಿಡಿದರು. ಇದೇನ್ ಘಟನೆ ನಡೀತಾ ಇದೆ? ಅಬ್ಷಾಲೋಮನು, ನಮ್ಗೆ ಗೊತ್ತಿದೆ, ಅಬ್ಷಾಲೋಮನು ದಾವಿದನನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾನೆ, ಆತನ ಸಿಂಹಾಸನ ಕಿತ್ತುಕೊಳ್ಳಲು ಬರ್ತಾ ಇದ್ದಾನೆ. ಆವಾಗ ಏನು ತೋಚದೆ ಏನ್ ಮಾಡ್ತಾ ಇದ್ದಾನೆ? ದಾವಿದನು ತನ್ನ ಜೊತೆಯಲ್ಲಿರುವಂತ ಕೆಲವು ಜನರನ್ನು ಹಿಡ್ಕೊಂಡು ಅವನು ಪಟ್ಟಣವನ್ನ ಬಿಟ್ಟು ಹೋಗ್ತಾನೆ. ಪಟ್ಟಣವನ್ನ ಬಿಟ್ಟು ಹೋಗುವಾಗ ಅವನಿಗೊಂದು ಬಾರ್ಡರ್ ಸಿಗ್ತಾ ಇದೆ. ಯಾವ ಬಾರ್ಡರ್ ಸಿಗ್ತಾ ಇದೆ? ಇಲ್ಲಿ ಯೆರೂಸಲೇಮ್ ಪಟ್ಟಣ, ಮಧ್ಯದಲ್ಲಿ ಕಿದ್ರೋನ್ ಹಳ್ಳ, ನಂತರ ಇರುವಂತದ್ದು ಏನಿದೆ? ಅರಣ್ಯ. ಅರಣ್ಯಕ್ಕೂ ಯೆರೂಸಲೇಮ್ ಪಟ್ಟಣಕ್ಕೂ ಮಧ್ಯೆ ಇರುವಂತದ್ದು ಕಿದ್ರೋನ್ ಹಳ್ಳ. ಕಿದ್ರೋನ್ ಹಳ್ಳನೇ ಒಂದು ಆ ಯೆರೂಸಲೇಮ್ ಪಟ್ಟಣಕ್ಕೆ ಬಾರ್ಡರ್ ಇದ್ದಂಗಾಯ್ತು. ನಂತರ ಇರೋದೇನೋ ಇದೆ, ಅದು ಅರಣ್ಯ, ಫಾರೆಸ್ಟ್. ಸೊ ಆಗಿರೋದ್ರಿಂದ ಅದನ್ನ ದಾಟಿ ದಾವಿದನು ಮತ್ತು ಆತನ ಜನರು ಹೋಗ್ತಾ ಇದ್ದಾರೆ. ಅವರೆಲ್ಲರ ಮೈಂಡ್ ಅಲ್ಲಿ ಏನೀಗ ಫಿಕ್ಸ್ ಆಯ್ತು? ಕಿದ್ರೋನ್ ಹಳ್ಳ ಅನ್ನೋದು ಯೆರೂಸಲೇಮ್ ಪಟ್ಟಣದಲ್ಲಿ ಆ ಸ್ಥಳದಲ್ಲಿ ಇರುವಂತ ಒಂದು ಬಾರ್ಡರ್ ಅಂತ ಅನ್ಕೊಂಡು ಬಂತು. ಈಗ ನಾವು ಬೆಂಗಳೂರು ಹಾಸನ ರೋಡು ಹೋದ್ವಿ ಅಂತ ಅನ್ಕೊಂಡು ಎಲ್ಲಿ ಗೊತ್ತಾಗುತ್ತೆ? ಡೈರಿ ಸರ್ಕಲ್ ದಾಟಿದಾಗ ಗೊತ್ತಾಗುತ್ತೆ. ಡೈರಿ ಸರ್ಕಲ್ ನಮ್ಗೆ ಅದೊಂದು ಬಾರ್ಡರ್ ಇದ್ದಂಗೆ. ಅದೇ ರೀತಿಯಲ್ಲಿ ಕಿದ್ರೋನ್ ಹಳ್ಳ ಅನ್ನೋದು ಈ ಅರಣ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಯೆರೂಸಲೇಮ್ ಪಟ್ಟಣದಿಂದ ಹಿಡಿದು ಹೋಗುವಾಗ ಸಿಗುವಂತ ಪ್ರದೇಶ ಆಗಿದೆ. ಇನ್ನೊಂದು ಘಟನೆಯನ್ನು ನೋಡಿಕೊಳ್ಳೋಣ. 1ನೇ ಅರಸುಗಳ ಪುಸ್ತಕ 2ನೇ ಅಧ್ಯಾಯ 37ನೇ ವಚನ. ನೀನು ಇದನ್ನು ಬಿಟ್ಟು ಕಿದ್ರೋನ್ ಹಳ್ಳದ ಆಚೆಗೆ ಹೋದಿಯಾದರೆ ಅದೇ ದಿವಸದಲ್ಲಿ ನಿನಗೆ ಮರಣ ಶಿಕ್ಷೆಯಾಗುವುದೆಂದು ತಿಳಿದುಕೋ, ಮತ್ತು ಆ ರಕ್ತ ಅಪರಾಧವು ನಿನ್ನ ತಲೆಯ ಮೇಲೆ ಇರುವುದು ಎಂದು ಹೇಳಿದನು.
ಅಲ್ಲೆಲ್ಲೂಯ. ಕರ್ತನ ಪರಿಶುದ್ಧ ಪ್ರಶ್ನೆ ಏನಂದ್ರೆ, ಯಾರು ಯಾರಿಗೆ ಹೇಳಿದ್ರು? ಸೊಲೊಮೋನನು ದಾವೀದನು ಜೀವಂತವಾಗಿರುವಾಗಲೇ ಒಬ್ಬ ವ್ಯಕ್ತಿ ಬರ್ತಾನೆ ದಾವೀದನ ಮುಂದೆ, ಶಿಮ್ಮಿ ಅಂತ ಅನ್ಕೊಂಡು. ನೋಡ್ರಿ, ಕೆಲವರಿಗೆ ತನ್ನಲ್ಲಿ ಏನೂ ಇಲ್ಲ ಅಂತಂದು ಮಾತು ಭಯಂಕರ ದೊಡ್ಡದಾಗಿರುತ್ತೆ. ಅವನು ಕೇವಲ ಏನು, ಸೌಲನ ಕುಲದವನು ಅಷ್ಟೇ. ಸೌಲನ ಕುಲದವನು, ಯಾರ ಸೌಲನ ಸಂಬಂಧಿ ಅಲ್ಲ, ಸೌಲನದ ಹತ್ತಿರದ ಏನದು ರಿಲೇಷನ್ ಅಲ್ಲ, ಅಥವಾ ಫ್ರೆಂಡ್ ಅಲ್ಲ, ಏನೂ ಅಲ್ಲ. ಅವನು ಕೇವಲ ಏನಾಗಿದ್ದಾನೆ, ಸೌಲನ ಕುಲದವನು. ಸೌಲನ ಕುಲದವನಾಗಿರೋದ್ರಿಂದ ಯಾರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ? ಸಿಂಹಾಸನದಲ್ಲಿರುವಂತ ದಾವೀದನ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ. ದಾವೀದನ ವಿರುದ್ಧವಾಗಿ ಮಾತಾಡಬೇಕು. ಒಬ್ಬ ಇಸ್ರೇಲ್ ದೇಶದ ಅಭಿಷಕ್ತನಾದ ದೇವರ ದಾಸನಾದ, ದೇವರಿಂದ ನೇಮಿಸಲ್ಪಟ್ಟಂತ ಅಭಿಷಕ್ತನ ಆ ಒಂದು ದೇವ ಮನುಷ್ಯನ ವಿರುದ್ಧವಾಗಿ ಮಾತಾಡಬೇಕು ಅಂತಂದ್ರೆ ಅವನಿಗೆ ಮನಸ್ಸಿನಲ್ಲಿ ನಾನು ಏನ್ ಮಾಡ್ತಿದ್ದೇನೆ ಅನ್ನೋದನ್ನ ಗೊತ್ತಿರಬೇಕು. ಆದ್ರೆ ಅವನೇನ್ ಮಾಡ್ತಾನೆ, ಫ್ಲೂಯೆನ್ಸಿಯಾಗಿ ಮಾತಾಡ್ತಾನೆ, ಬೈತಾನೆ, ಶಪಿಸ್ತಾನೆ. ಶಪಿಸಿದ ನಂತರ ಎಂತ ಒಂದು ಪರಿಸ್ಥಿತಿ, ಯಾವ ಸ್ಥಳದಲ್ಲಿ ಬೈದನೋ, ಯಾವ ದಳದಲ್ಲಿ ಸ್ಥಾಪಿಸಿದ್ನೋ ಅದೇ ಸ್ಥಳಕ್ಕೆ ಮತ್ತೆ ಬರ್ತಾನೆ. ದಾವೀದನು ಮತ್ತೆ ಬರ್ತಾನೆ. ಆವಾಗ ಏನಾಗಿ ಬರ್ತಾ ಇದ್ದಾನೆ, ರಿಎಸ್ಟಾಬ್ಲಿಷ್ಮೆಂಟ್ಗೋಸ್ಕರವಾಗಿ ದಾವೀದನು ತನ್ನ ಸಿಂಹಾಸನ ತನಗೆ ಸಿಕ್ಕಿದೆ, ಇನ್ನು ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು ಅಂತ ಅನ್ಕೊಂಡು ಬರುವಾಗ ಅವಾಗ ಅಡ್ಡ ಬೀಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದಾವೀದನಿಗೆ ಏನಂತಂದ್ರೆ, ಇವನು ನನ್ನ ಒಂದು ರಾಜ್ಯದ ಒಳಗಡೆ ಇತ್ತು, ನನ್ನ ರಾಜ್ಯದಲ್ಲಿ ಬೆಳೆಯುವಂತ ಅನ್ನವನ್ನ ತಿಂದು, ನನ್ನ ರಾಜ್ಯದ ಎಲ್ಲಾ ಫೆಸಿಲಿಟಿಯನ್ನ ಪಡೆದು, ನನ್ನ ರಾಜ್ಯದಲ್ಲಿರುವಂತ, ನನ್ನ ದೇಶದಲ್ಲಿರುವಂತ ದೇವರ ಕೃಪೆಯನ್ನು ಹೊಂದಿ, ತನ್ನ ದೇವರ ಅಭಿಷಕ್ತನ ವಿರುದ್ಧವಾಗಿ ಮಾತಾಡ್ತಾನಲ್ಲ ಅಂತ ಅನ್ಕೊಂಡು ಮನಸ್ಸಿನಲ್ಲಿ ಆದೋಗಿರುತ್ತೆ. ಆದ್ರೆ ದಾವೀದನು ಏನ್ ಮಾಡ್ತಾನೆ, ಅವಾಗ ಕತ್ತಿಯನ್ನ ಎತ್ತೋದಿಲ್ಲ, ಅವರನ್ನ ಸಾಯಿಸಕ್ಕೆ. ಅವರ ಜನರು ಕೂಡ ಕೇಳುವಾಗಲೂ ಕೂಡ ನಾನು ಅವರನ್ನು ಹೋಗಿ ತೆಗೆದು ಬಿಡ್ತೇವೆ ಅಂತ ಅನ್ಕೊಂಡು ಹೇಳುವಾಗಲೂ ಕೂಡ ಅವರನ್ನು ಬಿಡೋದಿಲ್ಲ. ಆದ್ರೆ ಶಿಮ್ಮಿ ಬಗ್ಗೆ ದಾವೀದನಿಗೆ ಗೊತ್ತಿತ್ತು. ಶಿಮ್ಮಿ ನರದಲ್ಲಿ, ಸಿಮ್ಮಿಯ ರಕ್ತದಲ್ಲಿ ಏನಿದೆ ಅನ್ನೋದು ಯಾರಿಗೆ ಗೊತ್ತಿತ್ತು? ದಾವೀದನಿಗೆ ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಒಂದು ಕಂಡೀಷನ್ ಅನ್ನು ಅವನ ಮೇಲೆ ಇಟ್ಟಿದೆ. ಯಾಕಂದ್ರೆ ನಾನು ರಣಶೂರನು, ಸೊಲೊಮೋನನು ಮುಂದೆ ಬರುವ ನನ್ನ ಮಗ, ಅವನು ರಣಶೂರನು ಆಗ್ತಾನೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ಮುಂದೆ ರಾಜ್ಯವನ್ನ ಸ್ಥಾಪಿತವಾಗುವಾಗ ನನ್ನ ರಾಜ್ಯದ ಒಳಗಡೆ ಯಾವುದೇ ವಿರೋಧತೆ, ಯಾವುದೇ ಚಿಕ್ಕ ಪ್ರಾಬ್ಲಮ್ ಕೂಡ ನನ್ನ ಮಗನಿಗೆ ಇರಬಾರದು ಅಂತ ಅನ್ಕೊಂಡು ಅವರು ಶಿಮ್ಮಿಯ ವಿಚಾರವಾಗಿ ದಾವೀದನು ಸೊಲೊಮೋನನಿಗೆ ಎಚ್ಚರ ಕೊಡ್ತಾನೆ. ಅವನನ್ನ ತೆಗೆದು ಬಿಡು ಅಂತ ಅನ್ಕೊಂಡು ಹೇಳ್ತಾನೆ. ಆದ್ರೆ ಸೊಲೊಮೋನನು ಸ್ವಲ್ಪ ಬುದ್ಧಿವಂತ, ಅವನು ಜ್ಞಾನಿಯಾಗಿದ್ದಾನೆ, ಅವನಿಗೆ ಶಕ್ತಿ, ರಣಶೂರತೆ, ಯುದ್ಧ ವೈಪುಣ್ಯತೆ ಇಲ್ಲದೇ ಇರಬಹುದು. ಆದ್ರೆ ಸೊಲೊಮೋನನು ಬುದ್ಧಿವಂತನಾಗಿದ್ದಾನೆ. ಅವನಿಗೊಂದು ಕಂಡೀಷನ್ ಕೊಟ್ಟಿದ್ದ. ಏನಂತ ಕೊಟ್ಟಿದ್ದ, ನೀನೇನ್ ಮಾಡ್ಬೇಕು ಶಿಮ್ಮಿ, ಇದನ್ನು ಬಿಟ್ಟು ಯಾವ್ದನ್ನ ಬಿಟ್ಟು, ಕಿದ್ರೋನ್ ಹಳ್ಳದ ಆಚೆ ಏನಾದ್ರೂ ನೀನು ಕಣ್ಣು ತಪ್ಪಿಸಿ ಹೋದೆ ಆದ್ರೆ ಅದೇ ದಿವಸದಲ್ಲಿ ನಿನಗೇನ್ ಮಾಡ್ತೇನೆ ನಾನು, ಮರಣ ಶಿಕ್ಷೆಯಾಗುವುದೆಂದು ತಿಳಿದುಕೋ. ನೀನು ಯಾವ ಟೈಮಲ್ಲಿ ಹೊಸಲು ದಾಟದೆ, ಕಿದ್ರೋನ್ ಹಳ್ಳ ದಾಟಿ ಅರಣ್ಯಕ್ಕೆ ಕಾಲಿಟ್ಟೆ ಅಥವಾ ಬೇರೆ ದೇಶಕ್ಕೆ ನೀನು ಹೋದೆ, ಅವತ್ತೇ ನಾನು ಅಂದುಕೊಳ್ತೇನೆ ನಿನ್ನ ಮರಣದ ಡೆತ್ ಸರ್ಟಿಫಿಕೇಟ್ ಅನ್ನ ನಾನು ಬರೀತೇನೆ. ಮತ್ತು ರಕ್ತ ಅಪರಾಧವು ಯಾರ ಮೇಲೆ ಇರೋದು? ನಾನು ಅದಕ್ಕೆ ಕಾರಣ ಅಲ್ಲ, ನೀನೇ ಅದಕ್ಕೆ ಕಾರಣ ಆಗಿರ್ತೀಯ. ಯಾಕಂತಂದ್ರೆ ನೀನು ದೇಶದ ಒಳಗಡೆ ಇರುವ ಅನ್ನಪಾನಗಳಿಗೆ ನಿನಗೆ ಕೊರತೆ ಇರೋದಿಲ್ಲ, ಯಾವುದೇ ಫೆಸಿಲಿಟಿಗೆ ಕೊರತೆ ಇರೋದಿಲ್ಲ, ನಿನಗೆ ಯಾವ ತೊಂದರೆನೂ ಆಗೋದಿಲ್ಲ, ಯಾವ ಸಮಸ್ಯೆನೂ ಆಗೋದಿಲ್ಲ. ಎಲ್ಲವನ್ನ ನನ್ನ ಅಧ್ಯಕ್ಷತೆಯಲ್ಲಿ, ನನ್ನ ಒಂದು ರಾಜ್ಯಭಾರದಲ್ಲಿ ನಾನು ನೋಡ್ಕೊಳ್ತೇನೆ. ಆದ್ರೆ ಯಾವಾಗ ನೀನು ಕಿದ್ರೋನ್ ಹಳ್ಳವನ್ನ ದಾಟಿ ಹೋದೆ, ಆವಾಗ ನೆನಪಿಡು, ಆವತ್ತು ನಿನ್ನ ಜೀವಕ್ಕೆ ಕುತ್ತು ಬಂತು ಅಂತ ಅನ್ಕೊಂಡನು. ಅವನು ಓದು ಮರಣ ಹೊಂದಿದ. ಎಲ್ಲೋ ಹೋಗಿ ಸ್ಟೇಷನಲ್ಲಿ ಹೋಗಿ ಕುತ್ಕೊಂಡ. ಅದು ಮುಂದೆ ಚರಿತೆ ಅಲ್ಲಿ ಕೆಳಗಡೆ ಬರುತ್ತೆ. ಸೊ ಅದಕ್ಕೋಸ್ಕರವಾಗಿ ನೋಡ್ರಿ, ಅಲ್ಲೊಂದು ಮೇರೆಯನ್ನ ಶಿಮ್ಮಿಗೆ ಅಲ್ಲಿ ಇಡಲಾಯಿತು, ಅಲ್ಲೊಂದು ಬೌಂಡ್ರಿಯನ್ನ ಇಡಲಾಯಿತು. ಆದಾಮ ಅವರಿಗೆ ಒಂದು ಬೌಂಡ್ರಿ ಇತ್ತು. ಏನ್ ಬೌಂಡ್ರಿ ಇತ್ತು? ಎಲ್ಲಾ ಮರದ ಹಣ್ಣನ್ನ ತಿನ್ನಿರಿ, ಆದ್ರೆ ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡುವ ಮರದ ಹಣ್ಣನ್ನ ತಿನ್ಬೇಡಿ.
ಇದು ಅವರಿಗೆ ಇದ್ದಂತಹ ಒಂದು ಬೌಂಡ್ರಿ ಆಗಿದೆ. ಎರಡನೇದಾಗಿ ಅಬ್ರಾಮನ ನೋಡುವಾಗ ಅಬ್ರಾಮನಿಗೆ ಒಂದು ಬೌಂಡ್ರಿ ಇತ್ತು. ಏನದು? ಅಬ್ರಾಮನಿಗೆ ಒಂದು ಬೌಂಡ್ರಿ ಇತ್ತು. ಅಬ್ರಾಮನಿಗೆ ಒಂದು ಬೌಂಡ್ರಿ ಇತ್ತು. ಐಗುಪ್ತ ದೇಶಕ್ಕೆ ಹೋಗಬೇಡ ಅನ್ನುವಂತ ಬೌಂಡ್ರಿ ಇತ್ತು. ತನ್ನ ಮಗನಾದ ಅಬ್ರಾಮ ನಂತರ ಮಗ ಬರ್ತಾನೆ ಇಸಾಕನಿಗೆ, ಅವನಿಗೂ ಹೇಳ್ತಾರೆ ನೀನು ಐಗುಪ್ತ ದೇಶಕ್ಕೆ ಹೋಗಬೇಡ ಅಂತ ಬೌಂಡ್ರಿಯನ್ನು ಫಿಕ್ಸ್ ಮಾಡಿದ್ರೆ ಗಮನಿಸ್ತೇವೆ. ಇಸ್ರೇಲಿ ರಾಜರಿಗೆ ನೋಡುವಾಗ ನೀವು ಅನ್ಯ ದೇಶಸ್ಥರ ಸ್ತ್ರೀಯರನ್ನ ಮದುವೆ ಆಗಬಾರದು ಅನ್ನುವಂತ ಬೌಂಡ್ರಿ ಇತ್ತು. ಮತ್ತು ಅದೇ ರೀತಿಯಲ್ಲಿ ನೀವು ಧರ್ಮಶಾಸ್ತ್ರವನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಬೇಕು, ಆ ಧರ್ಮಶಾಸ್ತ್ರವನ್ನ ಓದುತ್ತಿರಬೇಕೆನ್ನುವಂತ ಬೌಂಡ್ರಿ ಫಿಕ್ಸ್ ಆಗಿತ್ತು. ಶಿಷ್ಯರಿಗೆ ಏನ್ ಬೌಂಡ್ರಿ ಇತ್ತು? ಯೆರೂಸಲೇಮಿನಲ್ಲೇ ಇರ್ರಿ, ಹಲ್ಲೆಲೂಯಾ, ಯೆರೂಸಲೇಮಿನಲ್ಲೇ ನೀವಿರಬೇಕು. ನಮಗೂ ಕೂಡ ಕರ್ತನ ಬೌಂಡ್ರಿಯನ್ನು ಕೊಟ್ಟಿದ್ದಾನೆ. ಶಿಮ್ಮಿಗೂ ಬೌಂಡ್ರಿ ಇತ್ತು, ಅಬ್ರಾಮನಿಗೆ ಅವಳಿಗೆ ಬೌಂಡ್ರಿ ಇತ್ತು. ಅದೇ ರೀತಿಯಲ್ಲಿ ಒಂದು ಅಬ್ರಾಮನಿಗೆ ಐಗುಪ್ತ ದೇಶಕ್ಕೆ ಹೋಗಬಾರ್ದು ಅಂತ ಬೌಂಡ್ರಿ ಇತ್ತು. ಈಸಾಕನಿಗೆ ಬೌಂಡ್ರಿ ಇತ್ತು, ಐಗುಪ್ತ ದೇಶಕ್ಕೆ ಹೋಗಬಾರ್ದು ಅಂತ. ಇಸ್ರೇಲಿ ರಾಜರುಗಳಿಗೆ ನೀವು ಅನ್ಯ ದೇಶಸ್ಥರ ಒಂದು ಸ್ತ್ರೀಯರನ್ನ ಮದುವೆ ಆಗಬಾರ್ದು, ನೀವು ಆ ಸಮಯದಲ್ಲಿ ಅವರು ನಿಮ್ಮನ್ನ ಬೇರೆ ಕಡೆ ಎಳೆದು ಬಿಟ್ಟಾರೆ, ನಿಮ್ಮ ಮನಸ್ಸನ್ನ ಇಳೆಬಿಟ್ಟುಕೊಂಡು ನೀವು ಮಾಡಿದ್ರೆ ನಿಮಗೆ ಸಮಸ್ಯೆ ಎದುರಾಗುತ್ತೆ. ಮತ್ತು ಅದೇ ರೀತಿಯಲ್ಲಿ ನೀವು ಧರ್ಮಶಾಸ್ತ್ರವನ್ನು ಓದಬೇಕೆಂಬ ಬೌಂಡ್ರಿ ಇತ್ತು. ಅದೇ ರೀತಿಯಲ್ಲಿ ಶಿಷ್ಯರಿಗೂ ಕೂಡ ನೀವೇನ್ ಮಾಡಬೇಕು? ಪವಿತ್ರಾತ್ಮನ ಅಭಿಷೇಕವನ್ನ ನೀವು ಬಲ ಹೊಂದಬೇಕಾದ್ರೆ ನೀವು ಎಲ್ಲಿ ಇರಬೇಕು? ಯಾವ ಬೌಂಡ್ರಿ ಒಳಗಡೆ ಇರಬೇಕು? ಯೆರೂಸಲೇಮಿನ ಬೌಂಡ್ರಿ ಒಳಗಡೆ ಇರಬೇಕು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂತಂದ್ರೆ ಪರಿಶುದ್ಧಾತ್ಮನ ಇಳಿಯುವುದು ಎಲ್ಲಿ ಏಕತೆ ಇರುತ್ತೋ, ಎಲ್ಲಿ ಸಮಾಧಾನ ಇರುತ್ತೋ, ಎಲ್ಲಿ ಒಂದು ಸಮಾಧಾನದ ಪರಿಸ್ಥಿತಿ ಇರುತ್ತೋ, ದೈವ ಸಾನ್ನಿಧ್ಯ ಇರುತ್ತೋ, ಅಲ್ಲಿ ಪರಿಶುದ್ಧಾತ್ಮನು ಇಳಿದು ಬರುವಾತನಾಗಿ. ಹಲ್ಲೆಲೂಯಾ. ಆ ಒಂದು ಪರಿಶುದ್ಧಾತ್ಮನ ಸಾನ್ನಿಧ್ಯ ಎಲ್ಲಿತ್ತು? ಯೆರೂಸಲೇಮಿನಲ್ಲಿತ್ತು. ಅದಕ್ಕೋಸ್ಕರವಾಗಿ ಯೆರೂಸಲೇಮಿನಲ್ಲಿ ಇರು ಅಂತ ಅನ್ಕೊಂಡು ಕರ್ತನ ಹೇಳಿದರು. ಅದೇ ರೀತಿಯಲ್ಲಿ ಕರ್ತನು ನಮಗೆ ಒಂದು ಬೌಂಡ್ರಿಯನ್ನು ಕೊಟ್ಟಿದ್ದಾನೆ. ವಿಶ್ವಾಸಿಗಳಿಗೆ ಬೌಂಡ್ರಿ ಇಲ್ವಾ? ಖಂಡಿತವೂ ಬೌಂಡ್ರಿ ಇದೆ. ಆ ಧರ್ಮೋಪದೇಶ ಕಾಂಡ 30-19 ವಚನವನ್ನು ನೋಡುವಾಗ ಈ ವಿಶ್ವಾಸಿಗಳಿಗೆ ಮಾತ್ರವಲ್ಲ, ಇದು ಸೇವಕರಿಗೆ ಒಳಗೊಂಡು ಇದು ಇರುವಂತ ಬೌಂಡ್ರಿ ಆಗಿದೆ. ಏನಿದು? ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಎಲ್ಲಾ ಬೌಂಡ್ರಿಗಳಲ್ಲಿ ನೋಡುವಾಗ ದೇವರು ಏನನ್ನ ಬೌಂಡ್ರಿ ಕೊಟ್ಟರು? ಚಾಯ್ಸ್ ಅನ್ನ ಕೊಟ್ಟಿಲ್ಲ, ಕೇವಲ ಮೇರೆಯನ್ನಿಟ್ಟ ಅಷ್ಟೇ. ಅದುವೇ ಕರ್ತರು ನಮಗೆ ಹೇಳುವಾಗ ನಾವು ಆಶೀರ್ವಾದವನ್ನು ಹೊಂದಬೇಕೆಂದು ಬಯಸುವಾಗ ದೇವರು ಏನನ್ನ ಇಟ್ಟಿದ್ದಾರೆ? ಜೀವ ಮತ್ತು ಮರಣ ನಮ್ಮ ಮುಂದೆ ಇದೆ, ಆಶೀರ್ವಾದ ಮತ್ತು ಶಾಪ ನಮ್ಮ ಮುಂದೆ ಇದೆ. ಯಾವುದನ್ನು ಬೇಕಾದ್ರೂ ನಾವು ಆರಿಸಿಕೊಳ್ಬಹುದು, ಅದು ನಮ್ಮದಾಗಿಸಿಕೊಳ್ತೇವೆ. ಆದ್ರೆ ಕರ್ತನ ಹೇಳ್ತಾ ಇದ್ದಾನೆ, ನೀವು ಜೀವವನ್ನೇ ಆರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ಜೀವಿಸುತ್ತಿರುವಂತ ದೇವ ಮಕ್ಕಳಾಗಿರುವಂತ ನಾವು, ಸಭೆಯ ಹಿರಿಯರಾಗಿರುವಂತಹ ನಾವು, ಈಗಲೇ ಬಂದಿರುವಂತಹ ವಿಶ್ವಾಸಿಗಳಾಗಿರುವಂತಹ ನಾವು, ಅಥವಾ ಯಾರಾದ್ರೂ ಲೈವ್ ಅಲ್ಲಿ ನೋಡುತ್ತಿರುವಂತಹ ವಿಶ್ವಾಸಿಗಳ ಸೇವಕರೇ ಆಗಿರಬಹುದು, ಕರ್ತನೆ ಹೇಳ್ತಾ ಇದ್ದಾನೆ, ನಿಮಗೊಂದು ಬೌಂಡ್ರಿ ಕರ್ತನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ನಮಗೆ ಬೇಕಾದ ರೀತಿಯಲ್ಲಿ ನಡೆಯುವುದಕ್ಕೆ ಅವಕಾಶವಿಲ್ಲ. ಯಾಕೆ? ಈಗ ಒಂದು ವೇಳೆ ಕುರಿಗಳನ್ನ ಮೇಯಿಸುವಾಗ ಒಂದು ಹುಲ್ಲುಗಾವಲ ಹತ್ರ ಒಂದು ಬೌಂಡ್ರಿಯನ್ನ ಕುರುಬನ ಇಡ್ತಾನೆ. ಪಕ್ಕದಲ್ಲಿ ಕಾಡಿದೆ, ಇಲ್ಲಿ ಹುಲ್ಲುಗಾವಲಿದೆ, ಕುರುಬ ಮೇಯಿಸ್ತಾ ಇದ್ದಾನೆ. ಕುರುಬ ಅಲ್ಲಿ ಒಂದು ಬೌಂಡ್ರಿಯನ್ನು ಇಟ್ಟಿದ್ದಾನೆ. ಯಾಕೆ? ಕಾಡಿಗೆ ಹೋದರೆ ಅಲ್ಲಿ ಕಾಡು ಪ್ರಾಣಿಗಳು ಬರ್ತವೆ, ಕಾಡು ಪ್ರಾಣಿಗಳು ಕುರಿಗಳನ್ನ ತಿನ್ನಾಕ್ತವೆ. ಆದ್ರೆ ಕುರಿಗಳಿಗೇನು ಎತ್ತರವಾಗಿ ಬೆಳೆದಿರುವಂತ ಸೊಂಪಾದ, ಯಾಕಂದ್ರೆ ಕಾಡಲ್ಲಿ ಎತ್ತರವಾಗಿ ಬೆಳೆದಿರುವಂತಹ ಹುಲ್ಲುಗಳನ್ನು ನೋಡ್ತೇವೆ. ಅಲ್ಲಿ ಯಾರು ಕೂಡ ನಾಡಿನ ಜನರು ಹೋಗದೆ ಅದು ಸೊಂಪಾಗಿ ಬೆಳೆದಿದೆ. ಆದ್ರೆ ಅಲ್ಲಿ ಹುಲ್ಲು ಇದೆ ಸರಿ, ಆದ್ರೆ ತನ್ನ ಪ್ರಾಣವನ್ನ ತೆತ್ತು ಅಲ್ಲಿ ತಿನ್ನಬೇಕಾಗುತ್ತೆ. ಇಲ್ಲಿ ಹುಲ್ಲುಗಾವಲನ್ನು ಯಾರು ತೋರಿಸಿಕೊಟ್ಟಿದ್ದಾರೆ? ಕುರುಬನ್ ತೋರಿಸಿಕೊಟ್ಟಿದ್ದಾರೆ. ಕುರುಬನ್ನು ತೋರಿಸಿಕೊಟ್ಟ ಹುಲ್ಲುಗಾವಲು ತಿಂದ್ರೆ ಬೇಕಾದಷ್ಟು ತಿಂತೇವೆ. ಒಂದು ವೇಳೆ ಅಲ್ಲಿ ಖಾಲಿ ಆದ್ರೆ ಬೇರೆ ಕಡೆ ಕುರುಬ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಯಾವುದೇ ನಮ್ಮ ಪ್ರಾಣಕ್ಕೆ, ಆತ್ಮಕ್ಕೆ, ಶರೀರಕ್ಕೆ ಯಾವ ಕೊತ್ತು ಇರೋದಿಲ್ಲ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಈ ಲೋಕದಲ್ಲಿ ನಿರ್ಮಾಣವಾಗಿ
ಅದ್ಭುತವಾಗಿರುವಂತ ಜೀವಿಗಳ ಒಂದು ಕತೆ ಕೇಳಿದ್ರೆ ಮೇರೆಯನ್ನ ದಾಟುವುದೇ ಅದರ ಕೆಲಸ ಆಗಿದೆ. ಹೌದಲ್ವೋ? ನಮ್ಮ ಮಕ್ಕಳು ನೋಡ್ರಿ, ಹೋಗ್ಬೇಡ ಅಂತೀವಿ, ಹೋಗ್ತೇವೆ. ಮಾಡಬೇಡ ಅಂತೀವಿ, ಮಾಡೇ ಮಾಡ್ತೀವಿ. ಹೇಳಬೇಡ ಅಂತೀವಿ, ಹೇಳ್ತೀವಿ. ಮಕ್ಕಳು ಕಿಶೆ ಬಿಡಿ, ನಮ್ಮ ವಿಚಾರನು ಹಂಗೇನೆ ಕೆಲಸ. ನಮ್ಮ ವಿಚಾರಣ ಹಾಗೇನೆ ಕೆಲಸ ಸರಿ. ಆದ್ಮೇಲೆ ಮೇರೆ ದಾಟದ ಮೇಲೆ ಅರ್ಥ ಆಗುತ್ತೆ, ಸ್ಟೆಪ್ ಇಟ್ಟ ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಕರ್ತನೆ ಹೇಳ್ತಾ ಇದ್ದಾನೆ ಇವತ್ತಿನ ದಿವಸ ಆ ಮೇರೆಯನ್ನು ದಾಟಕೊಡುದು ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ಕರ್ತನೆ ಏನನ್ನ ಹೇಳಿದ್ದಾನೆ, ನೀವು ಜೀವವನ್ನೇ ಆರಿಸಿಕೊಂಡ್ರೆ, ಹಲ್ಲೆಲೂಯಾ, ಮೇರೆಯನ್ನ ದಾಟಿ ಮರಣಕ್ಕೆ ಸಂಬಂಧಪಟ್ಟಿದ್ದನ್ನ, ನಿಮ್ಮ ರೋಗ ಸಮಸ್ಯೆಗಳನ್ನ ನೀವು ನಿಮ್ಮದಾಗಿಸಿಕೊಳ್ಬೇಡಿ. ನೀವೇನು ಮಾಡಿ, ನೀವು ಮೇರೆಯಲ್ಲಿರ್ರಿ, ಆವಾಗ ಜೀವವನ್ನ ಹೊಂದುತ್ತೀರಿ. ಯಾಕಂದ್ರೆ ಜೀವ ನಾಯಕನು ನಮ್ಮ ಮಧ್ಯದಲ್ಲಿ ಇರುತ್ತಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಒಳ್ಳೆಯವನಾಗಿದ್ದಾನೆ ಪ್ರೇರೆ. ಯಾರಿಗೆ ಆದ್ರೂ ಕೂಡ ಮೇರೆಯನ್ನು ಸಿದ್ಧ ಮಾಡಿದ್ರೆ ನಮ್ಗೆ ಕಷ್ಟ. ನೋಡ್ರಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ತಾರೆ, ಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು, ಸಮಾಜದಲ್ಲಿ ಮಧ್ಯದಲ್ಲಿ ಆಗಿರ್ಬೋದು. ಯಾರಿಗೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಷ್ಟ ಇಲ್ಲ. ಅದು ಒಳ್ಳೇದು ಅಂತ ಗೊತ್ತು. ಹೆಲ್ಮೆಟ್ ಹಾಕೋದು, ಪ್ರಯಾಣ ಮಾಡೋದು ಒಳ್ಳೇದು. ಎಷ್ಟೋ ಒಂದು ಆಕ್ಸಿಡೆಂಟ್ಗಳಲ್ಲಿ ಅವ್ರ ಹೆಲ್ಮೆಟ್ ಹಾಕಿದ್ರಿಂದ ಬಚಾವಾದ್ರಂತೆ ಅನ್ಕೊಂಡು ಎಷ್ಟೋ ಕೇಸಸ್ಗಳು. ಇನ್ನೂ ಏನಂದ್ರೆ ನನಗೆ ಮೊನ್ನೆ ತಾನೇ ಗೊತ್ತಿದ್ದ ವಿಚಾರ ನನಗೆ ಗೊತ್ತಿರ್ಲಿಲ್ಲ. ಸೀಟ್ ಬೆಲ್ಟ್ ಹಾಕ್ಲಿಲ್ಲ ಅಂತಂದ್ರೆ ಏರ್ ಬ್ಯಾಗ್ ಓಪನ್ ಆಗಲ್ಲಂತೆ. ನಾವು ಕಾರಲ್ಲಿ ಹೋಗ್ತೀವಲ್ಲ, ಕಾರಲ್ಲಿ ಹೋಗುವಾಗ ಯಾರದೇ ಕಾರ್ ಆಗಿರ್ಲಿ ಎಳೆದು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತಂದ್ರೆ ಏರ್ ಬ್ಯಾಗ್ ಓಪನ್ ಆಗಲ್ಲ. ಒಬ್ಬರು ಸೇವಕರಿಗೆ ಹಂಗೆ ಒಂದು ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಅವ್ರ ಸೇವೆಗೆಲ್ಲ ಹೋಗಿದ್ದು. ಅದು ಅವ್ರಿಗೆ ಶೋಧನೆನ ಯಾವ ರೀತಿ ನನಗೆ ಗೊತ್ತಿಲ್ಲ, ಬಟ್ ಆಕ್ಸಿಡೆಂಟ್ ಆಗಿದೆ, ದೇವರು ಅವ್ರನ್ನ ಕಾಪಾಡಬಹುದು. ಆದ್ರೆ ಅದಕ್ಕಿಂತ ಮುಂಚೆ ಆಕ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ 15 ನಿಮಿಷ ಮುಂಚೆ ಅವ್ರು ಏನು ಗೊತ್ತಿಲ್ಲ, ಏನೋ ಸೀಟ್ ಬೆಲ್ಟ್ ಅನ್ನು ತೆಗೆದು ಹಾಕಿದ್ರು. ಫ್ರಂಟ್ ಅಲ್ಲಿ ಕೂತಿದ್ರೆ ಡ್ರೈವರ್ ಇದ್ದಾನೆ, ಫ್ರಂಟ್ ಅಲ್ಲಿ ಬಂದು ಗಾಡಿ ಹೊಡೆದಾಗ ಏನಾಗಿದೆ ಅಂತಂದ್ರೆ, ಇವ್ರ ಕಾಲು ಹಿಂಗ್ ಕೂತಿದ್ದವರು ಕಾಲು ಹಿಂಗ್ ಒಳಗಡೆ ಹೋಗಿದೆ. ಇವನೇನಾಗಿದ್ದಾನೆ, ಪಕ್ಕದಲ್ಲಿರೋ ಡ್ರೈವರ್ ಫುಲ್ ಸ್ಟೇರಿಂಗ್, ಅದು ಏರ್ ಬ್ಯಾಗ್ ಇದ್ರೂ ಅದು ಹೊಡೆದಿರೋ ಏಟಿಗೆ ಮುಖ ಏನೂ ಆಗಿಲ್ಲ. ಈ ಸ್ಟೇರಿಂಗ್ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಒಳಗಡೆ ನುಗ್ಗಿದೆ. ಸ್ಪೈನು ಇದರ ರಿಬ್ಸ್ ಮೇಲೆಲ್ಲ ಬಂದು ಕೂತಿದೆ. ಆದ್ರೆ ಸೇವಕರು ಅಲ್ಲಿ ಸೇವ್ ಆಗಿದ್ದು, ಮೇಲೆ ಅವರಿಗೆ ಏನೂ ಆಗದಂಗೆ ಆಗಿರೋದು, ಆ ಏರ್ ಬ್ಯಾಗ್ ಓಪನ್ ಆಗಕ್ಕೆ ಕಾರಣ ಆಗಿದ್ದು ಆ ಒಂದು ಸೀಟ್ ಬೆಲ್ಟ್ ಓಪನ್ ಮಾಡೋದಕ್ಕೆ ಯಾರು ಕೃಪೆ ಕೊಟ್ಟರು? 15 ನಿಮಿಷದ ಮುಂಚೆ ಪರಿಶುದ್ಧಾತ್ಮನು ಆ ಒಂದು ಜರ್ನಿಯಲ್ಲಿ ಹೋಗುವಾಗ 15 ನಿಮಿಷದ ಮುಂಚೆ ಸೀಟ್ ಬೆಲ್ಟ್ ಅನ್ನ ಓಪನ್ ಅಲ್ಲಿ ಹಾಕಬೇಕು ಅನ್ನೋದನ್ನ ನೆನಪು ಮಾಡಿದ್ದು ಪರಿಶುದ್ಧ ಆತ್ಮನಾಗಿದ್ದಾನೆ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ಕರ್ತನ ಕಾಯ್ತಾನೆ ನೋಡ್ರಿ. ಈಗ ಇಬ್ರು ಕೂಡ ಬದುಕಿದ್ದಾರೆ. ಅವರ ಕಂಡೀಷನ್, ಡ್ರೈವರ್ ಕಂಡೀಷನ್ ಸ್ವಲ್ಪ ವಿಪರೀತ ಆಗಿದೆ. ಆದ್ರೆ ಈಗ ಅವರು ರಿಕವರ್ ಆಗಿದ್ದಾರೆ. ಈಗ ಕಾಲಿದ್ದೇ ಅವರ ವರ್ಷಿಪ್ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಆದ್ರೆ ನಾವಿಲ್ಲಿ ಗಮನಿಸ್ಬೇಕು ನೋಡ್ರಿ, ರೂಲ್ಸ್ ಎಷ್ಟು ಒಳ್ಳೇದಲ್ವಾ? ನಾವು ಅದನ್ನ ಹಾಕೊಟ್ರೆ ಯಾವ ರೀತಿಯಲ್ಲಿ ಅದು ಆ ಒಂದು ಫೆಸಿಲಿಟಿ ಏನಿದೆ ನಮ್ಮನ್ನ ಕಾಯ್ದಕ್ಕೇನೆ, ನಮಗೆ ಪ್ರೊಟೆಕ್ಷನ್ಗೆ ಇಟ್ಟದಂತಾಗಿದೆ. ಆದ್ರೆ ಮನುಷ್ಯರಿಗೆ ನಮ್ಗೆ ಏನಂತಂದ್ರೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಷ್ಟ ಇಲ್ಲ. ಒಳ್ಳೇದಂತ ಗೊತ್ತಿದೆ, ಬಟ್ ಇಷ್ಟ ಇಲ್ಲ. ಆದ್ರೆ ನಾವು ದೇವರನ್ನ ನಂಬಿರುವವರು ನಾವೇನ್ ಮಾಡ್ಬೇಕು? ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾವು ಫಾಲೋ ಮಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಏನ್ ರೂಲ್ಸ್ ದೇವರಿಟ್ಟಿದ್ದಾರೆ? ನಾವು ನೋಡಿದ್ವಿ ನೋಡ್ರಿ, ಎಜಿಕೇಲ 18ನೇ ಅಧ್ಯಾಯ 32ನೇ ವಚನ. ವೇಗವಾಗಿ ಮುಗಿಸಿಕೊಳ್ಳೋಣ. ಎಜಿಕೇಲ 18ನೇ ಅಧ್ಯಾಯ 32ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯೆಹೋವನ ನುಡಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬರನ್ನ ಸಾಯಬೇಕು, ಒಬ್ಬರ ನಾಶ ಆಗಬೇಕು, ಒಬ್ಬರ ನಿರ್ನಾಮ ಆಗಬೇಕು ಅಂತ ಅನ್ಕೊಂಡು ಯಾರಿಗಿಷ್ಟ ಇಲ್ಲ ಅಂತೆ? ದೇವರಿಗೆ ಇಷ್ಟ ಇಲ್ಲ. ಯಾಕಂತಂದ್ರೆ ಇದು ಆತನ ತಿರುಗಿಕೊಂಡು ನೀವು ಬಾಳ್ರಿ. ಹಲ್ಲೆಲೂಯಾ. ಸಂತೋಷವಾಗಿರ್ರಿ, ಸಮಾಧಾನವಾಗಿರ್ರಿ. ನಿಮ್ಮ ಮಕ್ಕಳ ಜೊತೆ, ನಿಮ್ಮ ಮೊಮ್ಮಕ್ಕಳ ಜೊತೆ, ನಿಮ್ಮ ಒಂದು ಕುಟುಂಬದ ಜೊತೆ ಸಮಾಧಾನವಾಗಿ ಇರ್ರಿ. ಆದ್ರೆ ಆ ಸಮಾಧಾನವಾಗಿ ಇರುವುದಕ್ಕೆ ಸಮಾಧಾನದ ಮೇರೆಯನ್ನು ನಾನು ಇಟ್ಟಿದ್ದೇನೆ. ಆ ಮೇರೆ ಒಳಗಡೆ ನೀವು ಬದುಕೋದಾದ್ರೆ ಖಂಡಿತವಾಗಿ
ಆತನ ಸಾನ್ನಿಧ್ಯದ ಮಧ್ಯೆ ನೀವು ಸಂತೋಷವಾಗಿರುತ್ತೀರಿ. ಹಲ್ಲೆಲೂಯ. ಇದೆಲ್ಲರಿಗೂ ಗೊತ್ತಿರುವಂತವಾಗಿ ಜ್ಞಾನೋಕ್ತಿ 18ನೇ ಅಧ್ಯಾಯ 21ನೇ ವಚನ, ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಯಾವ ವಚನ ಪ್ರಿಯರು? ದೇವರ ವಾಕ್ಯವನ್ನ ಪ್ರೀತಿಸುವವರು ಏನಂತೆ? ಅದರ ಫಲವನ್ನ ಅನುಭವಿಸ್ತಾರಂತೆ. ಜೀವ ಮರಣ ಎಲ್ಲಿದೆಯಂತೆ? ನಾಲಿಗೆಯಲ್ಲಿದೆ. ಹಲ್ಲೆಲೂಯ. ಅದು ಸತ್ಯ ಅಲ್ವಾ? ನಾವು ಪ್ರಾಕ್ಟಿಕಲ್ ಆಗಿ ನೋಡಿದೀವಲ್ಲ ನಮ್ಮ ಜೀವಿತದಲ್ಲಿ. ಒಬ್ರು ನಮ್ಮ ಮಾತಿನಿಂದ ಜೀವವನ್ನು ಕೂಡ ಹೊಂದಿದ್ದಾರೆ, ಮರಣವನ್ನು, ಅಥವಾ ಬೇರೆಯವ್ರ ಮಾತಿನಿಂದ ಜೀವವನ್ನು ಹೊಂದಿದ್ದಾರೆ, ಮರಣ ಕೂಡ ಆಗಿರ್ಬೋದು. ಕೆಲವರು ನೋಡ್ರಿ, ಸಾಯೋದವರು ಯಾವುದೇ ಚೂರಿ ಚುಚ್ಚಿನೋ ಆತ್ಮಹತ್ಯೆ ಮಾಡಿನೋ ಅಲ್ಲ, ಕೇವಲ ಮಾತು ಕೇಳಿಸ್ಕೊಂಡ್ರೆ ಸಾಕು ಭಯದಿಂದ ಹಂಗೆ ಸತ್ತೋಗ್ತಾನೆ. ಕೊರೋನಾ ಟೈಮಲ್ಲಿ ಹೆಂಗಪ್ಪ ಸತ್ತೋಗಿರೋದು? ಹಾಗಾದ್ರೆ ಏನು ಇಂಜೆಕ್ಷನ್ ಕೊಟ್ಟಿಲ್ಲ, ಏನು ಚೂರಿ ಚುಚ್ಚಿಲ್ಲ, ಏನು ಸುಸೈಡ್ ಮಾಡ್ಕೊಂಡಿಲ್ಲ, ಯಾವುದೇ ಒಂದು ಕಾರ್ಯ ನಡೆದಿಲ್ಲ, ಖಾಲಿ ಫೋನ್ ಕಾಲ್ ರಿಸೀವ್ ಮಾಡಿದ್ರು, ನಾವು ಬರ್ತಾ ಇದೀವಿ, ನಿಮ್ಮನ್ನ ಅಡ್ಮಿಟ್ ಮಾಡಿಸ್ಕೊಳ್ಳೋದಕ್ಕೆ ತೆರ್ಕೊಂಡು ಬಂದಿದ್ದೀವಿ, ನಿಮ್ದು ಪಾಸಿಟಿವ್ ಬಂದಿದೆ ಅಂತ ಅನ್ಕೊಂಡು ಹೇಳಿದ ಕೂಡಲೇ ಫೋನ್ ಇಟ್ಟಾಗಿದೆ, ಅಲ್ಲೇ ಫಿನಿಶ್. ಹಾಗಾದ್ರೆ ನಾವೇನು ಶಕ್ತಿ ಇದೆಯಾ? ದೇವರು ಪ್ರಾಕ್ಟಿಕಲ್ ಆಗಿ ಒಂದು 2 ವರ್ಷ ತೋರಿಸೋದು ನಮಗೆ, 2 ವರ್ಷ ತೋರಿಸೋದು. ಅದೇ ರೀತಿಯಲ್ಲಿ ಪಾಸಿಟಿವ್ ಆಗಿ ನಾವು ಸುವಾರ್ತೆಗಳನ್ನು ಸಾಕ್ತಿದ್ವಿ. ಎಷ್ಟೋ ಜನ ಝೂಮ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ರು, ಹಾಸ್ಪಿಟಲ್ ಅಲ್ಲಿ ಬೆಡ್ ಅಲ್ಲಿ ಇದ್ದು ಜಾಯ್ನ್ ಆಗಿದ್ರು, ಬೆಡ್ ಅಲ್ಲಿ ಇದ್ದು ಜಾಯ್ನ್ ಆಗಿದ್ರೆಲ್ಲ ಡಿಸ್ಚಾರ್ಜ್ ಆಗಿ ಹೊರಗಡೆ ಬಂದ್ರು. ಹಾಗಾದ್ರೆ ಜೀವದ ಮಾತು ಅವರಿಗೆ ಮುಟ್ಟಿ ಕರ್ತನಾದ ಯೇಸು ಅವರನ್ನ ಬದುಕಿಸಿದನು. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಮರಣವು ಕೂಡ ನಮ್ಮ ಸಭೆಯ ವಿಶ್ವಾಸಿಗಳಿಗೆ ಮರಣದ ಛಾಯೆ ಕೂಡ ಮುಟ್ಟದ ರೀತಿಯಲ್ಲಿ ನಮ್ಮ ಸಭೆಯಲ್ಲಿ ಕರ್ತನು ಕಾದ್ರು. ಹಲ್ಲೆಲೂಯ. ನಮ್ಮ ಸಭೆನೇ ಮಾತ್ರವಲ್ಲ, ಅನೇಕ ಸಭೆಗಳಲ್ಲಿ ದೇವ ಮಕ್ಕಳನ್ನ, ದೇವ ಸೇವಕರನ್ನ ಕರ್ತನು ಕಾದಿದ್ದಾನೆ, ನಡೆಸಿದ್ದಾನೆ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಕರ್ತನು, ನಾವು ಒಂದು ವಾಕ್ಯವನ್ನು ಓದಿ ಕೊನೆಗೊಳಿಸೋಣ. 1 ಕೊರಿಂಥ ಬರೆದ ಪತ್ರಿಕೆ 10ನೇ ಅಧ್ಯಾಯ 21ನೇ ವಚನವನ್ನು ನೋಡುವಾಗ ನಾವು ಪದೇ 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 ಓದುವಂತ ವಾಕ್ಯ ಇದಾಗಿದೆ, ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿ, ದೇವರ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ಶಾರೀರಿಕ ಸೇವನೆ ಬಗ್ಗೆ ಮತ್ತು ಆತ್ಮಿಕ ಸೇವನೆ ಬಗ್ಗೆ ಆಲೋಚನೆ ಮಾಡೋಣ. ಇಲ್ಲಿ ಶಾರೀರಿಕ ಸೇವನೆ ಬಗ್ಗೆ ಹೇಳಲ್ಪಟ್ಟಿದೆ. ಏನಂತ ಹೇಳಲ್ಪಟ್ಟಿದೆ? ನಾವು ತಿನ್ನುವಂತ ಆಹಾರದ ಬಗ್ಗೆ ಹೇಳಲ್ಪಟ್ಟಿದೆ. ನಾವು ಯಾವ ಆಹಾರನ್ನ ಸೇವಿಸಬೇಕು, ಅಲ್ಲಿ ದುರಾತ್ಮಗಳ ಕಾರ್ಯಗಳು ಇರಕೂಡದು. ಯಾಕೆಂತಂದ್ರೆ ಅನೇಕ ಬಾರಿ ನೋಡ್ರಿ, ನಮ್ಮ ನಂಬಿಕೆ ನಾವು ಎಷ್ಟು ವರ್ಷಗಳಿಂದ ರಕ್ಷಣೆ ಹೋಗಿ ಆಗ ಒಂದೇ ರೀತಿ ಇದೆಯಾ? ಒಂದ್ಸರಿ ಕೆಳಗಡೆ ಹೋಗಿದೆ, ಒಂದ್ಸರಿ ಮೇಲೆ ಹೋಗಿದೆ, ಕೆಳಗಡೆ ಹೋಗಿದೆ, ಮೇಲೆ ಹೋಗಿದೆ. ನಮ್ಮ ನಿರೀಕ್ಷೆ ಹಂಗೆ ಇದೆಯಾ? ಮೊದಲು ರಕ್ಷಣೆ ಹೊಂದಿದ್ವಲ್ಲ, ಆ ಒಂದು ರಕ್ಷಣೆ ಜೋಶಿತ್ತಲ್ಲ, ಹಂಗೆ ಇದೆಯಾ? ಯೇಸುವಿನ ಪ್ರತಿಯಾಗಿರುವಂತ ಪ್ರೀತಿ, ವೈರಾಗ್ಯ ಅಲ್ಲಿಂದ ಇಲ್ಲಿವರೆಗೂ ಒಂದೇ ರೀತಿ ಇದೆಯಾ? ಇಲ್ಲ. ಒಂದಲ್ಲ ಒಂದು ಕ್ಷಣದಲ್ಲಿ ಒಂದು ಡೌನ್ ಆಗಿರ್ತೀವಲ್ಲ, ಡೌನ್ ಆಗುವಾಗ, ಕೆಳಗಡೆ ಬರುವಾಗ ಸೈತಾನನ ಆ ಕ್ಷಣಗಳನ್ನೇ ಕಾಯ್ತಾ ಇರ್ತಾನೆ, ಆ ಕ್ಷಣಗಳನ್ನೇ ಕಾಯ್ತಾ ಇರ್ತಾನೆ. ನೋಡ್ರಿ, ಯಾವಾಗ ಯೇಸು ಕ್ರಿಸ್ತನನ್ನು ಸೈತಾನನ್ನು ಶೋಧಿಸುವುದಕ್ಕೆ ಬಂದ ಅಂದಾಗ ಆತನ ಉಪವಾಸ ಮಾಡಿ ಸಂಪೂರ್ಣವಾಗಿ ನಿಶ್ಶಕ್ತಿಗೊಂಡಾಗ ಏನ್ ಮಾಡ್ತಾ ಇದ್ದಾನೆ? ಸೈತಾನನ್ನು ಬರ್ತಾ ಇದ್ದಾನೆ, ಎಂಟ್ರಿ ಹೊಡಿತಾ ಇದ್ದಾನೆ ಶತ್ರು. ಯಾಕೆಂತಂದ್ರೆ ಇವನೀಗ ಕ್ಷೀಣ ಆಗಿದ್ದಾನೆ, ಇವನಿಗೆ ಏನ್ ಬೇಕೀಗ? ರೊಟ್ಟಿ ಮತ್ತು ಆಹಾರ ಬೇಕು, ನೀರು ಬೇಕು. ಇವನಿಗೆ ಆಹಾರವನ್ನು ತೋರಿಸಿದ್ರೆ, ಯಾಕಂದ್ರೆ ಮೊದಲನೇ ಆದಾಮನು ಆಹಾರದ ವಿಚಾರದಲ್ಲೇ ಬಿದ್ದು ಹೋದ. ನಾನೀಗ ಎರಡನೇ ಆದಾಮನಿಗೂ ಕೂಡ ನಾನು ಏನನ್ನ ಕೊಡ್ತಾ ಇದ್ದೇನೆ? ಆಹಾರವನ್ನ ಕೊಡ್ತಾ ಇದ್ದೇನೆ. ಆದ್ರೆ ಅವನ್ನ ಏನ್ ನಿಬಂಧನೆ ಮಾಡ್ಕೊಂಡಿದ್ದಾನೆ? ಉಪವಾಸ ಮಾಡ್ತೀನಿ ಅಂತ ಅನ್ಕೊಂಡು ನಿಬಂಧನೆ ಮಾಡಿದ್ದಾನೆ. ಈ ಆಹಾರವನ್ನ ಕೊಟ್ಟು ಈ ಉಪವಾಸವನ್ನ ಕ್ಲೋಸ್ ಮಾಡಿಬಿಟ್ರೆ ಇವನು ಪರಿಶುದ್ಧಾತ್ಮನ ಅಭಿಷೇಕವನ್ನ ಹೊಂದೋದಿಲ್ಲ, ಇವನು ಯಾವುದೇ ಪರಲೋಕದ ಆಯುಧವಾಗಿರೋದಿಲ್ಲ, ಇವನು ಕೂಡ ಸೋತು ಮಣ್ಣಾಗಿ ಹೋಗ್ತಾನೆ ಅನ್ನುವಂತ ಆಲೋಚನೆ ಯಾರಲ್ಲಿತ್ತು? ಸೈತಾನನಲ್ಲಿತ್ತು. ಇದೇ ಸ್ಟ್ರಾಟಜಿಯನ್ನ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಆತನ ಉಪಯೋಗಿಸಲು ದೇವರು ನಮಗೆ ಮೇರೆಯನ್ನ ಹಾಕಿರ್ತಾನೆ, ನಾವು ಮೇರೆ ದಾಟುವಂತೆ ಮಾಡ್ತಾನೆ. ದಾಟುವಂತೆ ಮಾಡಿ ನಮ್ಮಿಂದನೇ ನಮಗೆ ಹೇಗೆಂದ್ರೆ, ನೋಡ್ರಿ, ಸೌಲನಿಗೆ ಯಾರು ಕೂಡ ಚೋರಿ ಚುಚ್ಚಲಿಲ್ಲ, ಸೌಲನಿಗೆ ಯಾರು ಚೂರಿ ಚುಚ್ಚಲಿಲ್ಲ. ಅವನೇನ್ ಮಾಡ್ದ? ತಾನು ತನಗೆ ಚೂರಿ ಚುಚ್ಚಿ ಸತ್ತ. ಇವತ್ತಿನ ದಿವಸ ಪ್ರತಿಯೊಬ್ಬ ವಿಶ್ವಾಸಿಗಳು, ಸೇವಕರು, ಪ್ರವಾದಿಗಳು, ಅಪೋಸ್ತಲರು, ಉಪದೇಶಿಗಳು, ಸಭಾಪಾಲಕರ ಕಥೆ ಇದೇ ಆಗಿದೆ. ಸೈತಾನನ ಒಂದು ದೊಡ್ಡ ಕಾರ್ಯ ಮಾಡುವಂತ ಅವಶ್ಯಕತೆ ಇಲ್ಲ. ಯಾವಾಗ ಮೇಲೆ ದಾಟಿಸ್ತಾನೋ
ಆವಾಗ ನಮಗೆ ಗಿಲ್ಟ್ ಫೀಲ್ ಆಗುತ್ತೆ. ಗಿಲ್ಟ್ ಫೀಲ್ ಆದಾಗ ನಮಗೆ ದೇವರ ಪ್ರಸನ್ನತೆಯಲ್ಲಿ ಇರೋದಕ್ಕೆ ನಮಗೆ ಇಷ್ಟ ಆಗೋದಿಲ್ಲ. ನಾವೇನ್ ಮಾಡ್ತೀವಿ? ದೂರ 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 ಹೋಗ್ತೀವಿ. ಮನಸ್ಸಿಗೆ ಸಮಾಧಾನ, ಪ್ರಸನ್ನತೆಗೆ ಬಂದ್ರೆ ನಮ್ಮ ತಪ್ಪುಗಳ ನೆನಪಾಗ್ತದೆ. ತಪ್ಪುಗಳ ನೆನಪಾದಾಗ ಈ ತಪ್ಪುಗಳನ್ನು ನೆನಪಿಸಿಕೊಂಡು ನಮಗೆ ಜೀವನ ಮಾಡಕ್ಕಾಗೋದಿಲ್ಲ. ಅದಕ್ಕೋಸ್ಕರವಾಗಿ ನಾವೆಲ್ಲ ಹೋಗ್ತೀವಿ? ಲೋಕದಲ್ಲಿ ಇರುವುದಕ್ಕೆ ಹೋಗ್ತೀವಿ, ಲೋಕದಲ್ಲಿ ಮುಳುಗ್ತೀವಿ. ಲೋಕದಲ್ಲಿ ಮುಳುಗಿದ ಎಲ್ಲಿ ತನಕ ಮುಳುಗಿತೀವಿ ಅಂದ್ರೆ ನಮ್ಮ ಕಾಲು ಕೆಸರಿಗೆ ತಗಲಿ ಎತ್ತಕ್ಕಾಗದ ಅಷ್ಟು ಮಟ್ಟಿಗೆ ಮುಳುಗ್ತೀವಿ. ನಂತರ ಆ ಕಾಲಿನ ಕೆಳಗಡೆಯಿಂದ ಕೆಸರಿನ ಅಡಿಯಲ್ಲಿ ಒಂದು ಸುಳಿ ಸ್ಟಾರ್ಟ್ ಆಗುತ್ತೆ. ಸುಳಿಸಾದ ಹೇಳಿದಾಗ ಸಂಪೂರ್ಣವಾಗಿ ನಮ್ಮ ಜೀವ ಮುಕ್ತಾಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಎಚ್ಚೆತ್ತುಕೊಂಡ ಪ್ರಿಯರೇ, ಕರ್ತನು ನಮಗೆ ಒಂದು ಒಳ್ಳೆಯ ಮೇರೆಯನ್ನು ಇಟ್ಟಿದ್ದಾನಲ್ಲ, ಅದನ್ನು ನಾವು ಪಾಲಿಸುವವರಾಗೋಣ. ಹಲ್ಲೆಲೂಯಾ. ಯಾಕಂತಂದ್ರೆ ಕರ್ತನು ನಮ್ಮ ಸಮಾಧಾನವನ್ನು ವಹಿಸ್ತಾನೆ. ಹಲ್ಲೆಲೂಯಾ. ಸಂತೋಷವನ್ನ ವಹಿಸ್ತಾನೆ. ನಮ್ಮ ಮಕ್ಕಳು, ಮರಿ ಮಕ್ಕಳು ಅದೇ ರೀತಿಯಲ್ಲಿ ನಾವು ಸಂತೋಷ ಸಮಾಧಾನದಲ್ಲಿ ಜೀವಿಸಿ ಮತ್ತೆ ಆಕಾಶದಲ್ಲಿ ನಮ್ಮ ಕರ್ತನು ಬರುವಾಗ ನಾವು ಸಿದ್ಧರಾಗಿ ನಿಲ್ಲುವ ಹಾಗೆ ಕರ್ತನು ಬಯಸುವವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಕರ್ತನು ನಮಗೆ ಇಟ್ಟಿರುವಂತ ಮೇರೆಯನ್ನ ಈ ಸಮಯದಲ್ಲಿ ನೆನಪಿಸಿಕೊಳ್ಳೋಣ. ಹೇಳೋಣ, ಕರ್ತನೇ, ನಾನು ನಿನ್ನ ಮೇರೆಯನ್ನು ದಾಟದ ಹಾಗೆ ಸ್ವಾಮಿ, ನಾನು ನಿನ್ನ ಬೌಂಡ್ರಿಯನ್ನ ಕ್ರಾಸ್ ಮಾಡದ ಹಾಗೆ ನನಗೆ ಸಹಾಯ ಮಾಡು ಎಂದು ಕೇಳಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ಬೌಂಡ್ರಿಯನ್ನು ನನಗೆ ತಿಳಿಸು ಸ್ವಾಮಿ. ನಿನ್ನ ಬೌಂಡ್ರಿಯನ್ನು ನನಗೆ ನೆನಪಿಸು ಕರ್ತನೆ. ನಿನ್ನ ಮೇರೆಯನ್ನು ನನಗೆ ತಿಳಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಶಿಮ್ಮಿ ದಾಟಿ ಹೋದ ರೀತಿಯಲ್ಲಿ ನಾನು ದಾಟಿ ಹೋಗದ ಹಾಗೆ ಕರ್ತನೆ, ಮರಣವನ್ನ ಕರ್ತನೆ ತನ್ನದಾಗಿಸಿಕೊಳ್ಳದ ಹಾಗೆ ನಮ್ಮನ್ನ ನೀನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಹಲ್ಲೆಲೂಯಾ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ಕರ್ತನೆ, ನಿನ್ನ ಮೇರೆ ವಿಚಾರವಾಗಿ ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಶಿಮ್ಮಿಗೆ ಕರ್ತನೆ ಜೀವವನ್ನ ಉಳಿಸಿಕೊಳ್ಳುವಂತಹ ಎಲ್ಲಾ ಕರ್ತನೆ ಪರಿಸ್ಥಿತಿಗಳದ್ದು. ಆದರೆ ಸ್ವಾಮಿ, ವಿನಾಕಾರಣವಾಗಿ ಕರ್ತನೆ ದಾವಿದನ ವಿರುದ್ಧವಾಗಿ ವೇಷವುಳ್ಳವನಾಗಿ ಮೇರೆಯನ್ನು ದಾಟಿ ಶಿಮ್ಮಿ ಹೋಗ್ತಾನೆ. ಅದರ ನಿಮಿತ್ತವಾಗಿ ಕರ್ತನೆ ರಾಜ ಶಿಮ್ಮಿ ಮರಣವಂತಾನೆ. ಕರ್ತನೆ, ಇವತ್ತಿನ ದಿವಸ ನಮಗೊಂದು ಮೇರೆ ನೀನು ಇಟ್ಟಿದೆಯಲ್ಲ, ಯಾವುದೇ ಕಾರಣಕ್ಕ ಆ ಮೇರೆಯನ್ನು ನಾವು ದಾಟಿ ಹೋಗದೆ ನೀನು ಕೊಟ್ಟಿರುವಂತಹ ಈ ನ್ಯಾಯ ಪ್ರಮಾಣ, ಈ ಸತ್ಯವೇದ ವಾಕ್ಯಗಳನ್ನ ಕೈಗೊಂಡು ನಡೆಯುವ ಹಾಗೆ ನಮಗೆ ಸಹಾಯ ಮಾಡು ಏಸಪ್ಪ. ನಿನ್ನ ಸಾನ್ನಿಧ್ಯ ನಮ್ಮನ್ನ ಬಲಪಡಿಸುವುದಾಗಲಿ ಕರ್ತನೆ. ನಮ್ಮ ವಿರುದ್ಧವಾಗಿ ಕರ್ತನೆ ನಮ್ಮನ್ನ ಸ್ವಾಮಿ ಮೇರೆಯನ್ನ ದಾಟುವಂತೆಯೂ, ನಿನ್ನ ಆಶೀರ್ವಾದ ವಂಚಿತರಾಗುವಂತೆಯೂ, ನಿನ್ನ ಕೃಪೆಯಿಂದ ದೂರವಾಗುವಂತೆಯೂ, ನಿನ್ನ ದಯೆಯನ್ನ ಕರ್ತನೆ ನಾವು ಹೊಂದಿಕೊಳ್ಳದಂತೆಯೂ ನಮ್ಮನ್ನ ನಡೆಸುವಂತ ಎಲ್ಲ ದುರಾತ್ಮನ ಕಾರ್ಯಗಳು, ಅಂಧಕಾರದ ಶಕ್ತಿಗಳು, ಎಲ್ಲ ಮಾಟದ ಶಕ್ತಿಗಳು, ಎಲ್ಲ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ ಬಿಡುಗಡೆ ಉಂಟು ಮಾಡಿ ತಾನು ನಡೆಸಿ ಬಲಪಡಿಸು. ನಿನ್ನ ಪ್ರಸನ್ನತೆಗೆ ತುಂಬು. ಕರ್ತನಾದ ಯೇಸು ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೇನ್.